ಅದೇ ಹೇಳ್ನಲ್ರಿ, ನಾವು ಮೊದಲನೇ ದಿವಸದಿಂದ ನಿಮ್ಮನ್ನ ಕೇಳ್ತಾ ಇದೀವಿ. ಒಂದು ಇದೇನು ಸುಳ್ಳು ಆರೋಪ, ರಾಜಕೀಯವಾಗಿ ನಮ್ಮ ಸಿಎಂ ಮೇಲೆ, ನಮ್ಮ ಸಿಎಂ ಅವರ ಫ್ಯಾಮಿಲಿ ಮೇಲೆ ಇದೊಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಿಜಕ್ಕೂ ನಮಗೆ ನ್ಯಾಯಾಂಗ ಮೇಲೆ, ಈ ಒಂದು ತನಿಖೆ ಮೇಲೆ ನಮಗೆ ನಂಬಿಕೆ ಇತ್ತು. ಅದರಲ್ಲಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ದೇವೆ. ಇದು ಬಿಜೆಪಿ ಇವತ್ತನ್ನು ಕಲ್ತ್ಕೋಬೇಕು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಒಬ್ಬ ಹಿಂದುಳಿದ ನಾಯಕನಾಗಿ ಏನು ಬೆಳೀತಾ ಇದ್ದಾರೆ, ಅವ್ರಿಗೂ ಕಪ್ಪು ಚಿಕ್ಕೆ ಕೊಡಬೇಕಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ವಿಫಲ ಆಗಿದ್ದಾರೆ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತಾರೆ. ನೇಮಿ ಕೃಷ್ಣ ಅವರು ಹೇಳ್ತಾರೆ, ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ ಸಿಬಿಐ ತನಿಖೆ ಆಗಲೇಬೇಕು. ಅದಕ್ಕೆ ಹೇಳೋದು, ಈಗ ಇವ್ರ ಕಾಲದಲ್ಲಿ ಎಷ್ಟು ಸಿಬಿಐ ತನಿಖೆ ಕೊಟ್ಟಿದ್ದಾರಂತೆ. ಈಗ ಮೊನ್ನೆ ಎಂಪಿನಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ನಾವು ಮಾತಾಡೋಣ. ಯಾರು ಹೇಳಿದ್ ನಿಮಗಿದು? ಅವ್ರು ಸ್ನೇಹಮಯ ಕೃಷ್ಣ ಸಾಹೇಬ್ರಿಗೆ ಅವ್ರು ಕೇಳ್ರಿ. ಅವ್ರ ಕಾಲದಲ್ಲಿ ಎಷ್ಟು ಸಲ ಸಿಬಿಐ ಎನ್ಕ್ವೈರಿ ಕೊಟ್ಟಿದ್ದಾರೆ? ಒಂದು, ಇಡೀ ಭಾರತ ದೇಶದಲ್ಲಿ 2 ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಇನ್ನು ಉಳ್ಕಿದ ರಾಜ್ಯದಲ್ಲಿ ಅವರೇ ಇದ್ದಾರೆ. ಎಷ್ಟು ಹಗರಣಗಳಾಗಿದ್ದಾವೆ, ಅದು ಹಗರಣ ಬಗ್ಗೆ ಎಲ್ಲ ತುಟುಕ್ ಪಿಟಿಕ್ ಅಂತ ಮಾತಾಡ್ತಾರ. ಒಂದೇ ಮೊಬೈಲ್ ನಂಬರ್, ನಾನು ಎಂಪಿನಲ್ಲಿ ಹೇಳ್ತಿದ್ದೇನೆ, ಒಂದೇ ಮೊಬೈಲ್ ನಂಬರ್ನಲ್ಲಿ ಪ್ರಧಾನಮಂತ್ರಿಯ ಈ ಏನು ಯಾವುದು ಇದು ನಮ್ಮ ರಿಲೀಫ್ ಫಂಡ್ ಇದೆ, ಸ್ಕೀಮ್ ಇದೆ, ಅದರಲ್ಲಿ 7 ಲಕ್ಷ ಜನಕ್ಕೆ ಒಂದೇ ಮೊಬೈಲ್ನಲ್ಲಿ 35,000 ಕೋಟಿ ಹೋಗಿದೆ. ಆಯ್ತಾ? ವ್ಯಾಪಂ ಕೇಸ್ನಲ್ಲಿ 40 ಜನಕ್ಕೆ ಮರ್ಡರ್ ಆಗಿದೆ. ನಿಮಗೆ ಯಾವತ್ತನ ಕೇಳ್ತೀರಿ ಇಂಥ ಪ್ರಶ್ನೆಗಳು ಅವರಿಗೆ? ನೀವು ಕೇಳೋದಿಲ್ಲ. ನೀವು ಯಾಕೆ ಕೇಳೋದಿಲ್ಲ ಈ ಪ್ರಶ್ನೆಗಳು ಅವರಿಗೆ? ಅಂತ ಸಂದರ್ಭದಲ್ಲಿ ಅವ್ರು ಯಾಕೆ ಮಾತನಾಡೋದಿಲ್ಲ? ಮೊನ್ನೆ 18 ಜನ ತೀರೋಗಿದ್ದಾರೆ, ಇದ್ರ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲ. ಸುಮಾರು ಸಾವಿರಾರು ಜನ ಕುಂಭಮೇಳದಲ್ಲಿ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆನೇ ಇದೆ ರೀ. ಅವ್ರು ಸೆಟ್ ಮಾಡ್ತಾರೆ ಟ್ರೆಂಡ್, ಅದನ್ನೇ ನಾವು ಉತ್ತರ ಹೇಳ್ಕೊಂತ ಹೋಗ್ಬೇಕು. ಆಯ್ತ್ರಿ, ಇವ್ರು ಏನ್ ಮಾಡ್ತಿದಾರೆ? ಎಲೆಕ್ಷನ್ ಕಮಿಷನ್ಗಳು ಯಾರ ಕೈಯಾಗೈತೆ? ಸಿಇಸಿ ಯಾರು ಮಾಡಿದ್ರು? ಇಲ್ಲಿವರೆಗೆ ಸಿಬಿಐ, ಫೆರಾ, ಇಡಿ ಮಾಡಿರ್ತಕ್ಕಂಥ ಕೇಸಸ್ ಎಷ್ಟಿದ್ವು ಈ ದೇಶದಲ್ಲಿ? ಎಷ್ಟಿದಾವೆ? ಇಲ್ಲಿವರೆಗೆ 3,000ಕ್ಕೂ ಹೆಚ್ಚು ಕೇಸಸ್ ಇಡಿ ಮಾಡಿದೆ. 95% ಅಪೋಸಿಷನ್ ಪಾರ್ಟಿ, 95% ಇವರೇ ರೂಲಿಂಗ್ ಇದ್ದಾರೆ. ಈ ದೇಶದ ರೂಲಿಂಗ್ ನಲ್ಲಿ ಇವರೇ ಇದ್ದು ಅಪೋಸಿಷನ್ ಪಾರ್ಟಿ ಮೇಲೆ 95% ಜನರ ಮೇಲೆ ಇಡಿ ಕೇಸಸ್ ಪ್ರಕರಣ ಮಾಡಿದ್ದಾರೆ. ಸಕ್ಸಸ್ ರೇಟ್ ಎಷ್ಟಿದೆ ಸರ್? ಮತ್ತೆ ಯಾರು ಮಾತಾಡ್ಬೇಕಿದು? ಏನೋ ಒಂಟೈತೆ ನಡೆಸಿದ್ರೆ ಏನಾಯ್ತು ಇದ್ರಾಗ? ಏನು ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? ಯು ವಾಂಟ್ ಟು ವಿನ್ ಎಲೆಕ್ಷನ್ಸ್, ಯು ವಾಂಟ್ ಟು ಪ್ರೂವ್ ಯುವರ್ ಲಾರ್ಜರ್ ದನ್ ಲೈಫ್. ನೋಡ್ರಿ, ದೇಶ ಮೀರಿ ಯಾರಿಲ್ಲ. ಈ ದೇಶ ಮೀರಿ, ಈ ದೇಶಕ್ಕೆ ಇವರೇ ಒಂದು ವಿಶ್ವಗುರು ಅಂತ ಏನು ಹೇಳ್ತಾ ಇದ್ದೀರಿ, ಇವತ್ತಿನ ನಾಳೆ ಜನಕ್ಕೆ ಅರ್ಥ ಆಗುತ್ತೆ. ಸ್ವಲ್ಪ ಕಾದ್ ನೋಡೋಣ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.